ನಮಸ್ಕಾರ ಸ್ನೇಹಿತರೆ, ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ನಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ ವೀಕ್ಷಕರೇ, ತೀರಿ ಹೋದ ತಂದೆ ತಾಯಿ ಅಥವಾ ಪೂರ್ವಜರು ನಮ್ಮ ಕನಸಿನಲ್ಲಿ ಬಂದರೆ ಒಳ್ಳೆಯದ ಇಲ್ಲ ಕೆಟ್ಟದ್ದ ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕೆಲವರು ತಮ್ಮ ಕನಸಿನಲ್ಲಿ ತೀರಿ ಹೋದ ಪೋಷಕರನ್ನು ನೋಡುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಶ್ನೆಗಳು ಮೂಡ್ತವೆ. ಇದು ಏಕೆ ನಡೆಯುತ್ತೆ? ಸತ್ತ ಪೋಷಕರು ಕನಸಿನಲ್ಲಿ ಏಕೆ ಬರ್ತಾರೆ? ಇದರ ಅರ್ಥವೇನು? ಈ ಎಲ್ಲದಕ್ಕೂ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಪ್ರತಿಯೊಬ್ಬರು ನಿದ್ದೆಯಲ್ಲಿ ಕನಸನ್ನು ಕಾಣ್ತಾರೆ. ಕೆಲವು ಕನಸುಗಳು ಜನರನ್ನು ಸಂತೋಷಪಡಿಸ್ತವೆ, ಕೆಲವು ಕನಸುಗಳು ಅವರನ್ನು ಚಿಂತೆಗೀಡು ಮಾಡ್ತವೆ. ಅನೇಕ ಬಾರಿ ಕನಸು ಕಾಣುವಾಗ ಜನರು ತಮ್ಮ ನಿದ್ರೆಯನ್ನು ಕಳೆದುಕೊಳ್ತಾರೆ ಮತ್ತು ಭಯಪಡ್ತಾರೆ. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತೆ. ಕೆಲವರು ತಮ್ಮ ಕನಸಿನಲ್ಲಿ ತೀರಿ ಹೋದ ಪೋಷಕರನ್ನು ನೋಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಶ್ನೆಗಳು ಮೂಡ್ತವೆ. ಇದು ಏಕೆ ನಡೆಯುತ್ತದೆ? ಸತ್ತ ಪೋಷಕರು ಕನಸಿನಲ್ಲಿ ಏಕೆ ಬರ್ತಾರೆ? ಇದರ ಅರ್ಥವೇನು? ಇದು ಒಳ್ಳೆಯದ ಅಥವಾ ಕೆಟ್ಟ ಸಂಕೇತವ ಅಂತ ಜಾರ್ಖಂಡ್ನ ರಾಜಧಾನಿಯಲ್ಲಿರುವ ಜ್ಯೋತಿಷಿ ಸಂತೋಷ್ ಕುಮಾರ್ ಚೌಬೆ ಈ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಜ್ಯೋತಿಷಿ ಸಂತೋಷ್ ಕುಮಾರ್ ಚೌಬೆ ರಾಂಚಿ ವಿಶ್ವವಿದ್ಯಾನಿಲಯದಿಂದ ಜ್ಯೋತಿಷ್ಯದಲ್ಲಿ ಚಿನ್ನದ ಪದಕ ವಿಜೇತರು. ಇವರು ಹೇಳ್ತಾರೆ, ಕೆಲವೊಮ್ಮೆ ಜನರು ತಮ್ಮ ಮೃತ ಪೋಷಕರನ್ನು ತಮ್ಮ ಕನಸಿನಲ್ಲಿ ನೋಡ್ತಾರೆ. ಕೆಲವರು ಈ ಬಗ್ಗೆ ತುಂಬ ಚಿಂತಿತರಾಗ್ತಾರೆ. ಹಾಗಾದರೆ ಯಾಕೆ ಬರ್ತಾರೆ ಎಂದು ಭಾವಿಸ್ತಾರೆ. ವಾಸ್ತವವಾಗಿ ಮೃತ ಪೋಷಕರನ್ನು ಕನಸಿನಲ್ಲಿ ನೋಡುವುದು ತುಂಬ ಒಳ್ಳೆಯದು. ಇದು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಬಹುದು ಎಂದು ಅವರು ಹೇಳಿದ್ದಾರೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಮೃತಪಟ್ಟ ತಂದೆ ತಾಯಿಗಳು ನಮ್ಮ ಕನಸಿನಲ್ಲಿ ಬಂದರೆ ಅವರು ತಮ್ಮ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಂದಿದ್ದಾರೆ ಎಂದು ಭಾವಿಸಬೇಕು. ನಾವು ಕಷ್ಟದಲ್ಲಿದ್ದಾಗ ಅವರು ನಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ಎಂದು ತಿಳ್ಕೋಬೇಕು. ನಿಮ್ಮ ಕನಸಿನಲ್ಲಿ ನೀವು ಆಗಾಗ್ಗೆ ಮೃತಪಟ್ಟ ಪೋಷಕ ಅಥವಾ ನಿಮ್ಮ ಪೂರ್ವಜರನ್ನು ಕಂಡರೆ ಅವರಿಗೆ ತರ್ಪಣವನ್ನು ಮಾಡುವುದು ಮುಖ್ಯ. ಅವರ ಹೆಸರಿನಲ್ಲಿ ದಾನ ಮಾಡುವುದು ಕೂಡ ಒಳ್ಳೆಯದು ಎನ್ನಲಾಗುತ್ತದೆ. ಅವರು ಇಷ್ಟಪಡುವ ವಸ್ತುಗಳನ್ನು ಅಥವಾ ಅವರು ಹೆಚ್ಚು ತಿನ್ನುವ ಆಹಾರವನ್ನು ದಾನ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನುತ್ತಾರೆ. ಈ ರೀತಿಯಾಗಿ ನಿಮಗೆ ಪುಣ್ಯವು ಸಿಗುತ್ತದೆ ಎನ್ನಲಾಗಿದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಒಬ್ಬರ ಸಾವು ಕಂಡು ಬಂದರೆ ಏನರ್ಥ? ಅದು ನಮಗೆ ಅಥವಾ ಅವರಿಗೆ ಶುಭವೋ ಅಥವಾ ಅಶುಭವೋ ಎನ್ನುವುದರ ಕುರಿತು ಅನೇಕ ಮಂದಿಗೆ ಗೊಂದಲವಿದೆ. ಉತ್ತರ ನೋಡೋದಾದರೆ, ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸ್ವತಃ ನೀವೇ ಸತ್ತಂತೆ ಕಂಡಿದ್ದರೆ ಅದು ನಿಮ್ಮ ವಯಸ್ಸು ಹೆಚ್ಚಾದಂತೆ ಎಂಬುದಕ್ಕೆ ಶುಭ ಸಂಕೇತವಾಗಿದೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಿಮಗೆ ಬರಬಹುದಾಗಿದ್ದ ಸಾವಿನ ತೊಂದರೆ ಕನಸಿನ ಮೂಲಕ ತಪ್ಪಿದಂತಾಗಿದೆ ಎಂದರ್ಥ. ಮುಂದಿನ ದಿನಗಳಲ್ಲಿ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತೀರಿ. ನಿಮ್ಮ ಎಲ್ಲ ಆಶೆಗಳು ಈಡೇರಲಿವೆ ಎಂದರ್ಥ. ಕನಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡುವುದು ಎಂದರೆ ವಯಸ್ಸು ಹೆಚ್ಚಾದಂತೆ ಎಂದರ್ಥ. ಧನ್ಯವಾದಗಳು.